ಪ್ರೀತಿಯ ವೀಕ್ಷಕರೇ, ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಸುದ್ದಿ ಏನಪ್ಪಾ ಅಂದ್ರೆ, ಬ್ಲಾಕ್ ಮೇಲಿಗೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಹೆದರಿತಾ? ಎಸ್ ವೀಕ್ಷಕರೇ, ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ನಿನ್ನೆ ನಡೆದಂತ ರಾಜಕೀಯ ರಣರಂಗದ ಆಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒಬ್ರು ಶಾಸಕರು ಬ್ಲಾಕ್ ಮೇಲ್ ಮಾಡಿ ಸಚಿವಗಿರಿಯನ್ನು ಪಡೆದಿದ್ದಾರೆ. ಇದು ಈಗ ಕಾಂಗ್ರೆಸ್ಸಿನಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಯಾಕಪ್ಪ ಹೇಳ್ತಾ ಇದ್ದೀನಿ ಈ ವಿಷಯ ಅಂದ್ರೆ, ಮೊದಲನೆಯ ಸಚಿವರ ಲಿಸ್ಟ್ ಹೊರಗಡೆ ಬಂದಾಗ ಮಕ್ಕಳ ವೈದ್ಯ, ಉತ್ತರ ಕನ್ನಡ ಜಿಲ್ಲೆಯ ಬಂಟ್ವಾಳ ಹೊನ್ನಾವರ ತಾಲೂಕಿನ ಶಾಸಕರಾದಂಥ ಬಂಟ್ವಾಳ ವೈದ್ಯ ಅವರ ಹೆಸರಿತ್ತು. ಆದರೆ ಎರಡನೇ ಲಿಸ್ಟಿನಲ್ಲಿ ಅವರ ಹೆಸರನ್ನು ತೆಗೆದಾಕಿ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಬರುತ್ತೆ. ವೀಕ್ಷಕರೇ, ಇಲ್ಲಿ ಕಾಂಗ್ರೆಸ್ ಹೈಕಮಾಂಡಿಗೆ ಮೊದಲನೇ ಫೈನಲ್ ಲಿಸ್ಟ್ ಅಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಇರಲಿಲ್ಲ, ಆದರೆ ವೈದ್ಯವರ ಹೆಸರು ಮಾತ್ರ ಇತ್ತು. ಆಗ ಸಿಟ್ಟಿಗೆದ್ದ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ ನಾಯಕರಿಗೆ ಫೋನ್ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಅದಕ್ಕೆ ಹೆದರಿದ ಕಾಂಗ್ರೆಸ್ಸಿನ ನಾಯಕರು ವೈದ್ಯವರ ಹೆಸರನ್ನು ತೆಗೆದು ಎಸ್ ಮಲ್ಲಿಕಾರ್ಜುನ್ ಅವ್ರನ್ನ ಹೆಸರನ್ನ ಸೇರಿಸಿದ್ದಾರೆ. ವೀಕ್ಷಕರೇ, ಅದು ಏನಂತ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂದ್ರೆ, ನೀವು ನನಗೆ ಸಚಿವ ಸ್ಥಾನ ಕೊಡದೆ ಹೋದರೆ ನಮ್ಮ ಫ್ಯಾಮಿಲಿಯಲ್ಲಿ ಇರುವ ಎಲ್ಲರ ರಾಜೀನಾಮೆ ಕೊಡ್ತೀವಿ. ಮಗ ಸಮರ್ಥ್ ಸಾಮನೂರು MLA, NT MP ಮತ್ತೆ ನಾನು ನನ್ನ MLA ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಎಸ್ ಮಲ್ಲಿಕಾರ್ಜುನ್ ಅವರು ಹೈಕಮಾಂಡ್ ಮತ್ತೆ DK ಶಿವಕುಮಾರ್ ಅವರಿಗೆ ಬೆದರಿಕೆ ಹಾಕಿದ್ದಾರೆ. ಆ ಬೆದರಿಕೆಗೆ ಹೆದರಿದ DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಮಂಕಾಳ ವೈದ್ಯರ ಹೆಸರನ್ನು ತೆಗೆದು ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದೆ. ವೀಕ್ಷಕರೇ, ಈಗ ಕಾಂಗ್ರೆಸ್ನಲ್ಲಿ ಒಂದು ಚರ್ಚೆಗೆ ಗ್ರಾಸವಾಗಿದೆ. ಅದು ಏನಪ್ಪಾ ಅಂದ್ರೆ, ಯಾರು ಸಚಿವ ಸ್ಥಾನ ಪಡೆದಿದ್ದಾರೆ ಅವರು ಕಾಂಗ್ರೆಸ್ ಹೈಕಮಾಂಡ್ ಮತ್ತು DK ಶಿವಕುಮಾರ್ ಅವರಿಗೆ ದುಡ್ಡನ್ನು ಕೊಟ್ಟು ಸಚಿವ ಸ್ಥಾನ ಪಡೆದಿದ್ದಾರೆ ಅಂತ ಕಾಂಗ್ರೆಸ್ಸಿನ ಶಾಸಕರು ಈಗ DK ಶಿವಕುಮಾರ್ ಮೇಲೆ ಮತ್ತೆ ಹೈಕಮಾಂಡ್ ಮೇಲೆ ತಿರುಗಿ ಬಿದ್ದಿದ್ದಾರೆ. ಯಾಕಪ್ಪ ಅಂದ್ರೆ ನೋಡಿ, ಫಸ್ಟ್ನೇ ಲಿಸ್ಟ್ ಅಲ್ಲಿ ಬರಬೇಕಾದ್ರೆ ಮಂಕಾಳ ವೈದ್ಯ ಅವರ ಹೆಸರಿತ್ತು. ಆದ್ರೆ ಎಸ್ ಮಲ್ಲಿಕಾರ್ಜುನ್ ಅವರು ಬೆದರಿಕೆ ಹಾಕಿದ್ರು, ನಾನು ರಾಜೀನಾಮೆ ಕೊಡ್ತೀನಿ, ನನ್ನ ಫ್ಯಾಮಿಲಿ ಫುಲ್ ಇಂದ ರಾಜೀನಾಮೆ ಕೊಡ್ತೀನಿ ಎಂದ ತಕ್ಷಣ ಅವರಿಗೆ ಸಚಿವ ಸ್ಥಾನ ಕೊಡ್ತಾರೆ. JDS ಇಂದ ಬಂದಂತ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಕೊಡ್ತಾರೆ. ಬಿಜೆಪಿಯಿಂದ ಬಂದಂತ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಕೊಡ್ತಾರೆ. ಮತ್ತೆ ಮಂಡ್ಯದಲ್ಲಿ ಇಬ್ಬರು ಶಾಸಕರಿಗೆ ಸಚಿವ ಸ್ಥಾನ ಕೊಡ್ತಾರೆ. ಅದರಲ್ಲಿ ಚಲುವರಾಯ ಸ್ವಾಮಿಗೆ ಮೊದಲು 3 ವರ್ಷ ಸಚಿವ ಸ್ಥಾನ ಕೊಟ್ಟು ಈಗಲೂ ಸಹ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಂತ ಈಗಿನ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಬೇಜಾರು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಸಹ ಹೈಕಮಾಂಡ್ ಮತ್ತೆ DK ಶಿವಕುಮಾರ್ ಮೇಲೆ ಕೋಪ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಹೈಕಮಾಂಡಿಗೆ ಫೋನ್ ಮಾಡಿ ತನ್ನ ಸಿಟ್ಟನ್ನು ಹೊರಗಾಕಿದ್ದಾರೆ. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಆದರೂ ಸಚಿವರ ಪದಗ್ರಹಣಕ್ಕೆ ಸಿದ್ದರಾಮಯ್ಯನವರು ಹೋಗಲಿಲ್ಲ. ಹೈಕಮಾಂಡಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ನೀವು ನಿಮ್ಮದೇ ಆಟ ಆಡಿದರೆ ನಾನು ನಮ್ಮದೇ ಆಟ ಆಡುತ್ತೇನೆ, ಎಷ್ಟು ದಿನ ನೀವು ನಿಮ್ಮ ಸರ್ಕಾರ ಮತ್ತೆ ಸುಭದ್ರವಾಗಿರುತ್ತೆ ನೋಡೇ ಬಿಡೋಣ ಅನ್ನುವ ಒಂದು ರೀತಿಯಲ್ಲಿ ದಾಟಿಯಲ್ಲಿ ಸರ್ಕಾರಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಅಂತ ಈಗಿನ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ, ಕುರುಬ ಸಮುದಾಯದಲ್ಲಿ ಆಲ್ರೆಡಿ ನನ್ನ ಮಗ MLCಯಲ್ಲಿ ನನ್ನ ಮಗ ಸಚಿವನಾಗಿದ್ದಾರೆ. ಮತ್ತೆ ಬೆಂಗಳೂರಿನಲ್ಲಿ ಭೈರತಿ ಸುರೇಶ್ ಅವರು ಕುರುಬ ಸಮುದಾಯದಲ್ಲಿ ಸಚಿವರಾಗಿದ್ದಾರೆ. ಮತ್ತೊಂದು ಬೇಡಿಕೆಯನ್ನು ಇಟ್ಟಿದ್ರು, ಯಾರು? ಇದೇ ಸಿದ್ದರಾಮಯ್ಯನವರು. ನಮ್ಮ ಕುರುಬ ಸಮುದಾಯಕ್ಕೆ ನಾನು ಹೇಳಿದ ವ್ಯಕ್ತಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ. ಆದರೆ ಹೈಕಮಾಂಡ್ ಸ್ವಂತ ನಿರ್ಧಾರದ ಮೇಲೆ ಈಗ MLC ಆದಂತ ಗಾಯತ್ರಿ ಅವರಿಗೆ ಸಚಿವ ಸ್ಥಾನವನ್ನು ಅನೌನ್ಸ್ ಮಾಡಿತ್ತು. ಅದಕ್ಕೆ ಸಿಟ್ಟಾದ ಸಿದ್ದರಾಮಯ್ಯನವರು ಹೈಕಮಾಂಡ್ ಸುರ್ಜೇವಾಲಾ ಅವರಿಗೆ ಫೋನ್ ಮಾಡಿ ಮಾತಾಡಿದ್ರು. ಅದನ್ನ ಗಾಯತ್ರಿ ಅವರ ಸಚಿವ ಸ್ಥಾನವನ್ನು ಪೆಂಡಿಂಗ್ ಇಟ್ಟಿದ್ದ ಹೈಕಮಾಂಡ್. ಆದರೆ ನಾನು ಹೇಳಿದ ಕುರುಬ ಸಮುದಾಯದ ವ್ಯಕ್ತಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಮತ್ತೆ DK ಶಿವಕುಮಾರ್ ಮೇಲೆ ಕೋಪ ಮಾಡಿಕೊಂಡಿದ್ದಾರೆ. ಹೀಗೆ ಆದರೆ DK ಶಿವಕುಮಾರ್ ಸರ್ಕಾರಕ್ಕೆ ಪಕ್ಕಾ ಕಂಟಕ. ಸಿದ್ದರಾಮಯ್ಯನವರ ಪ್ಲಾನು ಈಗ ತಲೆಯಲ್ಲಿ ಏನ್ ಓಡ್ತಾ ಇದೆ ಅಂತ ಗೊತ್ತಿಲ್ಲ. ಕೆಲವು ಜನರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಹೀಗೆ ಆಟ ಆಡಿಸಿದ್ರೆ ಸಿದ್ದರಾಮಯ್ಯನವರು ಸರ್ಕಾರ ಬೆಳೆಸೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ. ವೀಕ್ಷಕರೇ, ಸಿದ್ದರಾಮಯ್ಯನವರಿಗೆ ಮಾಡಿದ ಅವಮಾನಕ್ಕೆ
ಸಿದ್ದರಾಮಯ್ಯನವರು ಸರ್ಕಾರದ ಮೇಲೆ ಸೇಡು ತೀರಿಸಿಕೊಳ್ಳುತ್ತಾರಾ ಇಲ್ವಾ ಅನ್ನುವುದನ್ನು ಕಾಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ. ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.